ರಕ್ಷಿತಾಳನ್ನು ಎಳೆದು ತಂದು ಅವಳ ಬಾಳನ್ನು ಹಾಳ ಮಾಡಬೇಕೆಂದು ಹಠ ತೊಟ್ಟ ಭೂಮಂಡಲ ಭೂಪತಿಗೆ ನಿಂತನಲ್ಲ ನನ್ನ ಮಿತ್ರ ಶೌರ್ಯ. ಶೌರ್ಯ, ಇಂದಿನಿಂದ ನನಗೆ ನೀನು ಮಿತ್ರನಲ್ಲ, ನನ್ನ ಪಾಲಿನ ಶತ್ರು. ನಿನ್ನ ಘನತೆ ಗೌರವನ್ನೆಲ್ಲ ಗಾಳಿಗೆ ತೋರಿ ನಿನ್ನನ್ನು ಬೀದಿಗೆ ತಂದು ನಿಲ್ಲಿಸದಿದ್ದರೆ ನಿನ್ನ ಹೆಸರು ಭೂಮಂಡಲದಲ್ಲಿ ಬದುಕುತ್ತಿರುವ ಭೂಪತಿಗೆ ಅಲ್ಲ. ಸಾವುಕಾರ ಗೌಡ್ರ ಇಲ್ಲದಿಲ್ರಿ, ಇಲ್ಲದ ನಾನು ಕೊಡಿನ ಮತ್ಕೊಂಡ್ಬಿಟ್ಟಿನಲ್ರಿ ಸಾಕು. ಚಿಂಗಾರೆ, ಊರಿನಲ್ಲಿ ಇಲೆಕ್ಷನ್ ಹೇಗೆ ನಡೆದಿದ್ದಿಲ್ಲ? ಯಪ್ಪ ಸೌಕರ ಅದೇಂತೇತಿಯೋ ಸೌಕರ, ಎದ್ರಾಗರ ನೋಡು, ಯಾವ ಮನೆಗರ ನೋಡು, ನಿಂದ ಹವ ಐತಪ್ಪ. ಸಂದಗರ ನೋಡು, ಮಂದಗರ ನೋಡು, ಏನ್ ಮಂದಿ ಹೊಗಳ್ತಾರೋ ಯಪ್ಪ, ಅಲ್ಲ ಹೊಗಳ್ತಾರೋ ಯಪ್ಪ, ಏನ್ ಹೊಗಳ್ತಾರ ನೋಡಿ ಸೌಕರ. ನಿಂದು ದೊಡ್ಡ ದೊಡ್ಡ ಫೋಟೋ ಇರೋ ಕಟ್ಔಟ್ ಆ ಓಣ್ಯಾಗ ಈ ಓಣ್ಯಾಗ ಎಲ್ಲಲ್ಲಿ ನಿಂದು ದೊಡ್ಡ ದೊಡ್ಡ ಹೂವಿನ ಹಾರ ಹಾಕ್ಯಾರಪ್ಪ. ಆದ್ರ ಅಲ್ಲೊಂದು ಫೋಟೋಕ್ಕ ಇದ್ರದ ಹಾರ ಹಾಕ್ಯಾರಪ್ಪ, ಅದು ಸೇಬು ಹಣ್ಣಿನ ಹಾರ ಹಾಕ್ಯಾರಪ್ಪ. ಯಪ್ಪ ಸೌಕರ, ಇದನ್ನೆಲ್ಲ ನೋಡಿದ್ರಿ ಸರಿ ಎನ್ನಲ್ಲಿ ನೀನಪ್ಪ 100%. ನಾನದೀನಿ ನಾನು. ಅದೇನೋ ಸರಿ. ಚುನಾವಣೆ ಬಗ್ಗೆ ದಮ್ಮ ಅವರ ತಮ್ಮ ಇಂದ್ರ ಏನು ಮಾತನಾಡಿದರು? ಯಪ್ಪ ಅದನ್ನ ಕೇಳ್ಬಿಡಪ್ಪ ನೀನು. ನನ್ಗ ಕಾರ ಕಲಿಸ್ದಂಗ ಆಗತ್ತ ಅವ್ರು ಮಾತಾಡಿದ್ ನೋಡಿದ್ರ ನೀ ಕೇಳ್ಬೇಡ, ನೀನ್ ತಡ್ಕೊಂಡದಾಗಲ್ಲಪ್ಪ. ಏನಂದ್ರು ಸೀದಾ ಮಗಳು? ಲೇ ಸೌಕರ್ಯ, ನಾನ್ ಮನಸ್ಸು ಮಾಡಿದ್ರ ಕಾಲೇಜ್ ಮೆಟ್ಟಿನ ಸ್ವರನ ನಿಮ್ ಸೌಕರ್ಯ ಕೊಳ್ಳಾಗ ಹಾಕಿ ಮೆರಿಸ್ಬಿಡ್ತೀನಿ ಮಗರ, ಜೀವಂತ ಸುಟ್ಬಿಡ್ತೀನಿ ಅಂದನ್ರಿ ಅಪ್ಪ. ಸುತ್ತು 40 ಹಳ್ಳಿಗೆ ಶ್ರೀಮಂತ ಸರದಾರ ನೆನೆಸಿಕೊಂಡ ನನಗೆ ಅಂತ ಸಕ್ಕಿನ ಮಾತನಾಡಿದ್ರ ಬಡ ಕುನ್ನಿಗಳು. ಅಷ್ಟೇ ಅಲ್ಲಪ್ಪ, ಸೌಕರ್ಯ ರುಂಡ ಚಂಡಾಡಿ ನಮ್ಮೂರ ಅಕ್ಸಿ ಬರ್ಲಕ್ ನೇತ್ ಹಾಕ್ತೀನಂತ ಕೊಡ್ಲಿ ಅಂತೇಳಪ್ಪ ಅವ. ಏನು, ಈ ಶ್ರೀಮಂತನ ಹೆಸರು ಕೇಳಿದರೆ ಸಾಕು ಗಡಗಡನೆ ನಡೆದು ಮುದುರಿಕೊಳ್ಳುವ. ನಾನು ನಡೆದು ಬಂದರೆ ನನ್ನ ಪಾದದ ತೊಳೆದುಕೊಂಡು ಅಂತ ಸಕ್ಕಿನ ಮಾತುಗಳನ್ನು ಆಡಿದರ ಬಡ ಕುನ್ನಿಗಳು. ಅಷ್ಟೇ ಅಲ್ಲಪ್ಪ, ಲೇ ಬೇವರ್ಸಿ ನನ್ನ ಮಗನ, ಲೇ ಅಲ್ಕ ನನ್ನ ಮಗನ, ಲೇ ತಗಡ್ ನನ್ನ ಮಗನ, ಜಂಪರ್ ನನ್ನ ಮಗನ, ಲಫರ್ ಲಫಂಗ್ ತಗಡ್ ಜಂಪರ್ ಅಲ್ಲೇ ಅಲ್ಲೇ ನೋಡ್ತಿಲ್ಲ, ಇಲ್ಲಿ ನೋಡು. ಗ್ರಾಮ ಪಂಚಾಯತಿಗೆ ಗೆಲ್ಲಕ್ಕ ಆಗೋಲ್ದ ಮಗ್ಗ ಎಮ್ಮೆಲ್ ಆಗಕ್ ಹೊಂಟನತ್ತಲ್ಲ. ಅವೆಲ್ಲ ನೆನಪ್ಪ, ಇದನ್ನ ಒಟ್ಟು ನನ್ನ ಮುಂದನ್ನಪ್ಪ, ನಿನ್ನ ಮುಂದೆ ಅನ್ನಕ್ಕಾಗಲ್ಲ. ಅದಕ್ಕ ಏನು, ಈ ಸಾಹಸ ಸಿಂಹದ ಮರಿಗೆ ಕಡಿತೀನಿ ಎಂದು ಸೊಕ್ಕಿನ ಮಾತುಗಳನ್ನು ಆಡಿದರ ಬಡ ಕುನ್ನಿಗಳು. ಚಿಂಗಾರಿ, ಕೇವಲ ಇನ್ನೊಂದೇ ತಿಂಗಳ ಎಲೆಕ್ಷನ್ ಇದೆ. ಆ ಎಲೆಕ್ಷನ್ ಮುಗಿದ ಮೇಲೆ ಈ ಭೂಮಂಡಲದಿಂದ ಅವರನ್ನು ಮೇಲಕ್ಕೆ ಕಳಿಸುವ ಜವಾಬ್ದಾರಿ ನನ್ನಲ್ಲಿದೆ. ಚಿಂಗಾರಿ, ಹೋ ಸ್ನೇಹಿತ ಭಗವಾನ್, ಹೋದ ಕೆಲಸ ಏನಾಯ್ತು? ಬರ್ತಾರಂತರೋ ಅಥವಾ ಇಲ್ಲವೋ? ಮಿತ್ರ, ಬರ್ತೀನಂದರು. ಆದರೆ ಎಂಬ ಶಬ್ದವನ್ನು ನನ್ನ ಕಿವಿಗೆ ಹಾಕದೆ
ಮತ್ತೆ ಏನಾಯ್ತಂದು ಹೇಳು. ನಿಮ್ಮ ವಿರುದ್ಧ ಈ ಸಾರಿ ಚುನಾವಣೆಯಲ್ಲಿ ಮತ ಚಲಾಯಿಸಲು ಸುತ್ತ 42 ಜನರಿಗೆ ಹೇಳಿದ್ದಾರಂತೆ. ಆ ಧರ್ಮ ಮತ್ತು ತಮ್ಮ ಇಂದ್ರ ಹಾಗೆ ಮಾಡುತ್ತೇವೆಂದು ಹೇಳಿದ್ರ ಬೋಳಿ ಮಕ್ಕಳು. ಬುದ್ಧಿ ಅವ್ರ ವಂಶವನ್ನೇ ಬೇರು ಸಮೇತ ಕಿತ್ತು ಬುಡ ಮೇಲೂ ಮಾಡದಿದ್ದರೆ ನನ್ನ ಸೇರಿ ಎಂಬ ಅಸ್ಥಿ ಪಂಜರಕ್ಕೆ ಸಮಾಧಾನ ಸಿಗಲಾರದು ಗೊತ್ತೇ. ಹೇ ಧರ್ಮ, ಈ ಚುನಾವಣೆಯಲ್ಲಿ ನಾನು ಗೆದ್ದ ನಂತರ ನಿಮ್ಮ ವಂಶವನ್ನು ನಿರ್ವಂಶನಾಗಿ ಮಾಡಿ ನಿನ್ನ ತಂಗಿ ರಕ್ಷಿತಳನ್ನು ನನ್ನ ತೂಗು ಉಯ್ಯಾಲೆಯಲ್ಲಿ ಮಾರಾಣಿ ಅಂತ ಮಾಡಿಕೊಂಡು ನನ್ನ ಶೇಡೆಂಬ ಸಂತಾಪವನ್ನು ಅವಳ ಮೇಲೆ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಭೂಮಂಡಲದ ಭೂಪತಿನೇ ಅಲ್ಲ. ಮಿತ್ರ, ನಿಮಗೆ ಎದುರಾಗಿರೋನೆಲ್ಲ ಹರಿಕೆಯ ಕೋಣದಂತೆ ನೆಲಕ್ಕಾಕಿ ಕಡಿದು ನಿನ್ನ ದಾರಿ ಸುಗಮಗೊಳಿಸಲಿದ್ದರೆ ನನ್ನ ಹೆಸರು ಮಹಾನ್ ಬುದ್ಧಿವಂತ ಭಗವಾನನೇ ಅಲ್ಲ. ಭಗವಾನ್, ನಿನ್ನಂತ ಬುದ್ಧಿವಂತನು ನನ್ನ ಬಳಿ ಇರುವಾಗ ನನಗೆ ಎದುರಾಗುವರು ಅರಿತರೆ ಹೇಳು. ಕಣ್ಣಿಗೆ ಕಾಣುವ ಹಣ್ಣನ್ನು ನಮ್ಮ ಕಾಮದ ಕಣ್ಣಿನಿಂದ ಕೊಕ್ಕಿ ಕಿಳಿ ಕಚ್ಚಿದ ಹಣ್ಣಿನಂತೆ ಮಾಡುವುದೇ ನನ್ನ ಉದ್ದೇಶ. ನಮಸ್ಕಾರ ಭೂಪತಿ ಸೌಕರ್ಯರಿಗೆ. ಬಾಧರ್ಮ, ಹಿಂದೆ ನನಗೂ ನಿನಗೂ ನಡೆದ ವೈರತ್ವನು ಇಲ್ಲಿಗೆ ಮರೆತು ಬಿಡು. ಹೇಗೆ ಸಾಗಿದೆ ನಿನ್ನ ವ್ಯವಸಾಯದ ಕೆಲಸ? ನೀವೇ ನೋಡ್ತಾ ಇದ್ದೀರಲ್ಲ ರೇ ಸೌಕರ್ಯರೇ, ಈಗಿನ ಕಾಲದಲ್ಲಿ ದುಬಾರಿ ಬೆಲೆಯಲ್ಲಿ ಬೀಜ ಗೊಬ್ಬರವನ್ನು ಖರೀದಿ ಮಾಡಿಕೊಂಡು ಬಂದು ಹೊಲದಲ್ಲಿ ನಾಟಿ ಮಾಡಿ ಬಂದ ಫಸಲನ್ನು ಮಾರ್ಕೆಟ್ಗೆ ತೆಗೆದುಕೊಂಡು ಹೋದ್ರೆ ಅಲ್ಲಿಯ ದಲ್ಲಾಳಿ ಅಂಗಡಿಯವರು ತಮ್ಮ ಬಾಯಿಗೆ ಬಂದಂತೆ ಬೆಲೆ ಕಟ್ಟುತ್ತಾರೆ. ಅಂದಮೇಲೆ ಹಾಗೂ ಹೀಗೂ ಸಾಗುತ್ತಿದೆ ಈ ರೈತಾಪಿ ಜೀವನ. ನೋಡು ಧರ್ಮ, ಹಾಗಂತ ಈ ಸಲ ನಾನು MLA ಎಲೆಕ್ಷನ್ಗೆ ನಿಂತುಕೊಂಡಿರ್ತೇನೆ. ಆರಿಸಿ ಬಂದ ಮೇಲೆ ರೈತರನ್ನು ದೇವರಂತೆ ನೋಡಿಕೊಳ್ಳುವುದೇ ನನ್ನ ಛಲ. ನಾನು ಗೆದ್ದ ಬಂದ ನಂತರ ರೈತರಿಗೆ ಬೇಕಾದ ಸೌಲಭ್ಯವನ್ನು ಕೊಡಿಸುತ್ತೇನೆ. ರೈತರಿಗೆ ಬೇಕಾದ ಸೌಲಭ್ಯವನ್ನು ಕೊಡಿಸುತ್ತೇನೆ. ಏನಂತೆ ಧರ್ಮಣ್ಣ? ಮೊದಲು ರಾಜಕೀಯ ಕ್ಷೇತ್ರಕ್ಕೆ ಕಾಲಿಡುವ ಪ್ರತಿಯೊಬ್ಬ ಮಹಾನುಭಾವ ಹೇಳುವ ಮಾತು ಇದೇನೆ. ಆರಿಸಿ ಬಂದ ನಂತರ ಬೆಂಗಳೂರೆಂಬ ಮಾಯಾನಗರದಲ್ಲಿ ಮಜಾ ಮಾಡ್ತಾ ಇದೇ ರೈತರ ಬೆನ್ನಿನ ಮೇಲೆ ಸವಾರಿ ಮಾಡಿಕೊಂಡು ಓಟು ಕೊಡುವವನಿಗೆ ಏಟು ಕೊಡುವುದು ಮೊದಲಿನಿಂದ ಬಂದಿದೆಯಲ್ಲವೇ. ಸರ್ಕಾರವನ್ನು ನ್ಯಾಯ ಕೇಳುವಂದ್ರೆ ಕೇಳುವವರಲಾರರು. ರೈತರಿಗೆ ಸಿಗಬೇಕಾದ ಬೆಂಬಲ ಬೆಲೆಯನ್ನಾದರೂ ಘೋಷಿಸುವುದೆಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದರೆ ಇದೇ ರಾಜಕೀಯ ಜನರು ಗೂಂಡಾಗಳಿಂದ ಪೊಲೀಸರಿಂದ ಬೆದರಿಸಿ ರೈತರನ್ನೇ ದೊಡ್ಡ ಗುಂಡಗಳಂತೆ ನೋಡ್ತೀರ. ನೀವುಗಳು ಮಾತ್ರ ತೆರೆ ಮರೆಯಲ್ಲಿ ಕೇಕೆ ಹಾಕಿ ನಗುತ್ತಾ ಇರ್ತೀರ. ಇದೇ ಅಲ್ಲವೇ ನಿಮ್ಮ ರಾಜಕೀಯ ದುರ್ಬುದ್ಧಿ? ಮುಚ್ಚ ಅಂತ ಹೊಲಸು ರಾಜಕೀಯ ಸಾಲಿಗೆ ಸೇರಿಸಬೇಡ ನಮ್ಮ ಭೂಪತಿಯವರನ್ನ. ಪ್ರಜಾ ಸೇವೆಯೇ ದೇವರ ಸೇವೆ. ರೈತರೇ ನಮ್ಮ ದೇಶದ ಬೆನ್ನು ಎಲು ಬಂದುಕೊಂಡು ವಿಧಾನಸಭಾ ಮೆಟ್ಟಿಲನ್ನೇ ಹೇರಲು ಹೊರಟರು ನಮ್ಮ ಭೂಪತಿಯವರು. ಹೇಗೆ ಹೇಳು, ಸುತ್ತ 40 ಜನರಿಗೆ ನಮ್ಮ ಭೂಪತಿಯವರ ಬೆನ್ನುಗಾವಲಾಗಿ ನಿಲ್ಲಲು ತಿಳಿಕೆ. ಇಂಥ ಬಂಡ ಭೂಪತಿಗೆ ಬೆಂಗಾವಲಾಗಿ ನಿಂತುಕೊಂಡು ಆರಿಸಿ ಕಳುಹಿಸಿದರೆ ನಮ್ಮ ಗೋರಿಯನ್ನು ನಾವೇ ತೋಡಿಕೊಂಡಂತೆ. ಮೈಯಲ್ಲಿ ದುರಾಂಕಾರ ತುಂಬಿಕೊಂಡಿರುವ ಕರ್ಮದ ದೈನಿಕರು ಇವನು. ಹಣ ಸಿಗುತ್ತೆ ಎಂದರೆ ಏಸಿಗೆ ತಿನ್ನಲು ನಾಚದ ಏಸಿ ಮಾನವನು ಇವನು. ಇಂಥವನಿಗೆ ಓಟು ಹಾಕುವ ಬದಲಾಗಿ ಏಟು ಕೊಟ್ಟು ಮನೆಯಲ್ಲಿ ಏರಿಸುವುದು ಉತ್ತಮ ಅಲ್ಲವೇ? ಈ ಭೂಮಂಡಲ ಭೂಪತಿಯ ನಾಮಾಂಕಿತವನ್ನು ಕೇಳಿದರೆ ಸಾಕು, ಇಡೀ ಸಮಾಜ ತಾಲೂಕು ಸರ್ಕಾರವೇ ಗಡಗಡನೆ ನನಗುತ್ತಿರುವಾಗ ನಿನ್ನಂತ ಬಡಾಧಿಕಾರಿ ನನ್ನೇನು ಮಾಡಬಲ್ಲರು? ನಿನ್ನಂತ ಬಡಾಧಿಕಾರಿಯ ಮಾತು ಕೇಳಿ ನನಗೆ ಎದುರಾಗುವರು ಈ ಊರಿನಲ್ಲಿ ಹರಿತಾರೆ. ಬಡ ಭಿಕಾರಿ ಎಂದು ನಿನ್ನ ಸೊಕ್ಕಿನ ದರ್ಪದಿಂದ ಮತ್ತೆ ಮತ್ತೆ
ಯಾಕ ರಾಮಗರೇ ಮಂಗಳಾರತಿ ಹಾಡುವ ಹುಚ್ಚ ಹುಡುಗನೇ, ನಿನ್ನಂತ ಬಡ ಕುಲ್ಲಿಗಳು ನನ್ನ ಶ್ರೀಮಂತಿಕೆಯನ್ನು ಸುಟ್ಟರೂ ಒಂದು ಗುಲಗಂಜಿ ಎಷ್ಟು ಸವೆಯಲಾರದು. ಧರ್ಮ, ನಿನ್ನ ತಮ್ಮ ಈ ಭೂಮಂಡಲದ ಭೂಪತಿಗೆ ಎಚ್ಚರ ತಪ್ಪಿ ಮಾತನಾಡುತ್ತಾನೆ. ಅವನಿಗೆ ಹುಷಾರು ಮಾತನಾಡು ಅಂತ ಹೇಳು. ನೀನು ಈ ರಾಜಕೀಯದಲ್ಲಿ ಸೇರಿ ಹಣದ ಮಬ್ಬಿನಲ್ಲಿ ಗರ್ವದಿಂದ ಮಾತನಾಡುತ್ತಿರುವೆಯಲ್ಲ, ನಿನಗೆ ಎಚ್ಚರಿಕೆಯ ಗಂಟೆ ಬಾರಿಸಿದ್ದಾನೆ. ಎಚ್ಚರಿಕೆ ಗಂಟೆ ಈ ಕಲಿಯುಗದ ಕಿರಾತಕ ಧನಿಕರಿಗೆ ಈ ಎಚ್ಚರಿಕೆ ಗಂಟೆ ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಎಚ್ಚರಿಕೆ ಗಂಟೆ ಬಾರಿಸಲು ಒಂದು ವೇಳೆ ನಮಗೇನಾದ್ರು ಎಚ್ಚರಿಕೆ ಗಂಟೆ ಬಾರಿಸಲು ಮುಂದೆ ಬಂದರೆ ಬಡ ಅಧಿಕಾರಿ ನನ್ನ ಮಕ್ಕಳನ್ನ ಎಲುಬು ಹೇಗೆ ಪುಡಿ ಪುಡಿ ಮಾಡಬೇಕಂತ ಈ ಬುದ್ಧಿವಂತ ಭಗವಾನನಿಗೆ ಚೆನ್ನಾಗಿ ಗೊತ್ತು. ಏ ಧರ್ಮ, ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ವೈರತ್ವವನ್ನು ಕಟ್ಟಿಕೊಳ್ಳಬೇಡ. ನಿನಗೆ ಒಂದೇ ಸಾರಿಗೆ 10 ಲಕ್ಷ ರೂಪಾಯಿ ಒಂದೇ ಸಾರಿಗೆ ಕೊಡ್ತಾನೆ. ನಿನ್ನ ಹಳ್ಳಿಯ ಓಟು ನನಗೆ ಹಾಕಿಸು. ನಾನು ಗೆದ್ದ ಬಂದ ನಂತರ ನಿನ್ನ ಹಳ್ಳಿಯ ಸಮಸ್ಯೆಯನ್ನು ನಾನೇ ಬಗೆಹರಿಸುತ್ತೇನೆ. ಸ್ವಚ್ಛ ಬಗೆಹರಿಸ್ತೇನೆ. ನಿನ್ನ ಅಣ್ಣ ತಮ್ಮಂದಿರಿಗೆ ಮುಂಬಾಳಿಯಾಗಿ ಕೆಲಸವನ್ನು ಕೊಡಿಸುತ್ತೇನೆ. ಲೇ ಧರ್ಮ, ಸರ್ಕಾರದ ವಸತಿಯಿಂದ ನಿನಗೆ 10 ಎಕರೆ ಜಮೀನನ್ನು ಕೊಡಿಸುತ್ತೇನೆ. ಧರ್ಮ, ಮನೆಗೆ ಬಂದ ಮಹಾಲಕ್ಷ್ಮಿಯನ್ನು ಒಳಗೆ ಕರೆದುಕೊಂಡು ಹೋಗಿ. ಹಣಕ್ಕಾಗಿ ಓಟನ್ನು ಮಾರಿಕೊಂಡಿರುವುದರಿಂದಲೇ ನಿಮ್ಮಂತ ಗೂಂಡಾಗಳ ಕೈಯಲ್ಲಿ ರಾಜಕೀಯ ಚಿಕ್ಕು ನರವಾಣದಲ್ಲಿ ತೊಳಲಾಡುತ್ತ ನಿಂತಿರುವುದು. ಅಷ್ಟೇ ಅಲ್ಲ, ನಿಮ್ಮಂತ MLAಗಳು MP ಗಳು ದಿನಕ್ಕೊಂದು ಹಗರಣ ಮಾಡಿ ಈ ನಮ್ಮ ಇಡೀ ದೇಶದ ಘನತೆಯನ್ನೇ ಹರಾಜಿಗಿಟ್ಟು ಬಿಟ್ಟಿದ್ದೀರ. ಅಷ್ಟೇ ಅಲ್ಲ, ಬಡವರಿಗಾಗಿ ಇಂದಿನ ರಾಜಕೀಯ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿತು. ಆದರೆ ಆ ಅಕ್ಕಿಯೆಲ್ಲ ನಿಮ್ಮಂತ ಗೂಂಡಾಗಳ ಗುಲಾಮ ಸೇರಿ ರೈತರು, ಬಡವರು, ದೀನ ದಲಿತರು ಇಂದಿಗೂ ಹೊಟ್ಟೆಗೆ ಮಣ್ಣು ತಿನ್ನುವಂತಾಗಿದೆ. ಹಣಕ್ಕಾಗಿ ಓಟನ್ನು ಮಾರಿಕೊಂಡಿರುವುದರಿಂದಲೇ ನಮ್ಮಂತ ಬಡವರು ಕಣ್ಣೀರಿನಲ್ಲಿ ತೊಳೆಯಬೇಕಾಗಿದೆ. ಅಂದರೆ ಈ ಜೋಡಿ ಸರ್ದಾರರಿಗೆ ಎದುರಾಗಿ ಬಾಳುತ್ತೀರೇ? ನಿಮ್ಮವ್ರು ಬರಲಿ. ಹೌದು, ನೋಟಿನ ಆಸೆಗೆ ಓಟನ್ನು ಮಾರಿಕೊಳ್ಳುವ ಹೀನ ಜಾತಿಯವನಲ್ಲ ನಾನು. ನನಗೆ ಬೇಕಾಗಿರುವುದು ದೀನ ದಲಿತರ, ರೈತರ, ಬಡವರ ಉದ್ಧಾರಕ್ಕಾಗಿ ಹೋರಾಡುವ ನಿಸ್ವಾರ್ಥ ವ್ಯಕ್ತಿ ಬೇಕು. ಅಷ್ಟೇ ಅಲ್ಲ, ಈ ದೇಶದ ಘನತೆಯನ್ನು ಉನ್ನತ ಶಿಖರಕ್ಕೇರಿಸುವ ಮಹಾಮೈಮಪತಿ ಬೇಕು. ಇಷ್ಟಕ್ಕೂ ಮೀರಿ ನನ್ನನ್ನು ಕೆಳಕದಿರಿ. ನೋಡಿ, ನಿಮ್ಮ ಪರವಾಗಿ ಈ ಸುತ್ತು 40 ಹಳ್ಳಿಯಲ್ಲಿ ಅಪಪ್ರಚಾರ ಮಾಡುವವನೇ ಹೊರತು ನಿಮ್ಮ ಪರವಾಗಿ ಮತಯಾಚನೆಯಂತೂ ನಾನು ಮಾಡಲಾರೆ. ಏ ಧರ್ಮ, ತೋಳನ ಕೈಯಲ್ಲಿ ಕುರಿ ಮರಿ ಸಿಕ್ಕಂತಾಗಿತ್ತು ನಿನ್ನ ಬಾಳು. ಏಕೆ ಬಡಬಡಿಸುತ್ತಿರುವೆ? ಲೇ ಧರ್ಮ, ನಾನು ಈ ಭಾಗದ MLA ಅದು ಹೇಗೆ ಆಗಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ನಮ್ಗೆ ಗೊತ್ತೈತಪ್ಪ. ನಿನ್ನಂತ ಬಡ ಭಿಕಾರಿಗಳನ್ನು ಬೆನ್ನೆಲುಬು ಮುರಿಯಬೇಕೆಂದು ಅದು ನನಗೆ ಚೆನ್ನಾಗಿ ಗೊತ್ತು. ಲೇ ಧರ್ಮ, ಒಂದು ವೇಳೆ ನನ್ನ ವಿರುದ್ಧ ನೀನು ಅಪಪ್ರಚಾರ ಮಾಡಿದರೆ ನಿನ್ನ ವಂಶವನ್ನು ಬೆಂಕಿಯಲ್ಲಿ ದಹಿಸಿ ಬಿಡುತ್ತೇನೆ ಮಗನೇ. ನಿನ್ನ ಸೊಕ್ಕಿನ ದರ್ಪದಿಂದ ಮತ್ತೆ ಮತ್ತೆ ಎಚ್ಚರ ತಪ್ಪಿಕೋಗಿದರೆ ನಿನ್ನ ಬೆಂಕಿಯ ಸಿಟ್ಟಿಗೆ ಸುಟ್ಟು ಹೋಗುವ ಅಂಶ ನಮ್ಮದಲ್ಲ. ಇದೇ ರೀತಿ ಕೆಳಗುತ್ತಾ ನಿಂತರೆ ಲೇ ಭೂಪತಿ ಸೌಕಾರ, ಇನ್ನೊಂದು ಸಾರಿ ನನ್ನ ಮನೆತನದ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿದರೆ ನಿನ್ನ ಮರಣ ಸಮೀಪ
ತಿಳಿದುಕೋ. ಏ ಹುಚ್ಚು ನಾಯಿ, ಎಮ್ಮೆಲೆ ಹೋಗುತ್ತೇನೆಂದು ಹೊರಟಿರಲ್ಲ, ಹೋಗು ಹೋಗು. ಇಲ್ಲಿ 40 ಹಳ್ಳಿಯ ಮನೆಯಲ್ಲಿ ನೀನು ಓಟು ಕೇಳಲಿ ಹೋಗು. ಓಟು ಕೇಳಲು ಹೋದ್ರೆ ನಿನಗೆ ಚಪ್ಪಲಿಯ ಏಟು ಕಟ್ಟುಕೊಳ್ಳುತ್ತಾರೆ ವಿನಃ ನಿನಗೆ ಓಟನ್ನಂತೂ ಯಾರು ಹಾಕಲಾರರು ಮಗನೇ. ತಮ್ಮ ಬಾ, ಇಂದ ಹೋಗೋಣ. ಭೂಪತಿ ಭೂಪತಿ ಭೂಪತಿ, ಎಂತ ಕೆಲಸ ಮಾಡಿಬಿಟ್ಟಿ ನೀನು. ನೀವು ಒಂದು ದಿನ ಸಾಕಿತ್ತು, ನನ್ನ ಮಕ್ಕಳು ಹಣ ಇಲ್ಲೇ ಮುಗಿಸ್ತಿದ್ದೆ. ಭಗವಾನ್, ಅವರನ್ನು ನಾನು ಏಕೆ ಬಿಟ್ಟೆನೆಂದರೂ ನಿನಗೆ ತಿಳಿಯಲಾರದು. ಇನ್ನು ಕೆಲವೇ ದಿನಗಳು ಇಲೆಕ್ಷನ್ ಇದೆ. ಅದು ಮುಗಿದ ನಂತರ ಈ ಭಾಗದ ನಾನು ಎಮ್ಮೆಲ್ಲೆ ಆದ ಮೇಲೆ ನೋಡುವಂತೆ ಈ ಭೂಮಂಡಲದ ಭೂಪತಿ ಅರ್ಪಟವನ್ನು ಧರ್ಮದಿಂದ ಓಟು ಕೇಳಿದರೆ ಓಟನ್ನು ಹಾಕುತ್ತಾರೆ ಅಲ್ಲೇ. ಸಾವುಕಾರ ಇಲ್ಲೇ ಇದ್ದೀನಿ, ಸಾವುಕಾರ ಇಲ್ಲೇ ಇದ್ದೀನಿ. ಹೋದ್ರನ್ರಿ ಅಪ್ಪ ಅವ್ರ ಪೈಲನ್ ಪಾಪ. ಅಪ್ಪ 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 ಸಾಕು, ತಲೆ ಹರಿತೇನು. ಸುತ್ತು 40 ಹಳ್ಳಿಗೆ ಹೋಗಿ ಕಂಡ ಎಂಡ ಸೀರೆ ಕೊಪ್ಪು ಸರಾಯನ್ನು ಬೇಗನೆ ತಂದು 20 ಹಳ್ಳಿಗೆ ಹಂಚು. ಬೇಗನೆ ಹೊರಟು ಹೋಗು. ಯಪ್ಪ ಎಲ್ಲ ರೀತಿ ಇಟ್ಟಿ ಹಂಗೆ ಬುದ್ಧಿನ ಸುಮ್ಮನೆ ರೊಕ್ಕ ಖರ್ಚು ಮಾಡ್ಕೊಂತ ನಮ್ಮ ಸಾವುಕಾರ. ನಾನು ಕೇಳಿರ್ಲಿ ಅಲ್ಲ, ಹಿಂಗೆ ರೊಕ್ಕ ಖರ್ಚು ಮಾಡ್ಕೊಂತ ಹೋರ ಕುರಿ ಮರಿ ಮಾರ್ಬೇಕಾಗಿತ್ತು. ನೋಡಿಲ್ಲ ಸಾವುಕಾರ ಬಾಯ್ ಅಲ್ಲ 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 ಸಾವುಕಾರ, ಹೆಂಗ್ ಮಾಡ್ಬೇಕಂದ್ರೆ ಸಾವುಕಾರ, ನನ್ನ ತಾಳಿ ಒಂದು ಐಡಿಯಾ ಐತಿ. ನಾವು ರೊಕ್ಕ ಕೊಟ್ಟು ಈ ಸರಾಯಿ ಬಟ್ಲಿ ತರೋದು ಬೇಡಪ್ಪ. ಹೆಂಗ ಒಂದು ಹೊಸ ಟ್ಯಾಕ್ಟ್ರಿ ತಂದಿರ, ನಮ್ಮ ರೇಯಪ್ಪಣ್ಣಂದು ಟ್ಯಾಂಕರ್ ಐತಿ, ಅದನ್ನ ಹಾಕಿ ಒಂದು ಟ್ಯಾಂಕರ್ ಬಟ್ಟಿ ಸರಾಯಿ ತಂದು ಬಿಡೋಣಪ್ಪ. ಎಲ್ಲರ ಮನೆಗೆ 10 ಲೀಟ್ರ್ ಹಂಚಿ ಮಂದು ಬಿಡ್ತೀನಿ ನಾನು ಹೋಗಿ. ಆದ್ರೆ ಒಂದು ಮಾತು, ನಮ್ಮ ಹೇಮಪ್ಪಣ್ಣಗ ಕೊಪ್ಪ ಶಿವಪ್ಪ ಮಾವಗ ಒಂದೊಂದು ಬ್ಯಾರ್ಲ್ ಕೊಡ್ಬೇಕಂತ ಹೇಳ್ಯಾರ ಅವ್ರು. ಅವ್ರು ಕುಡಿಯಕ್ಕೆಲ್ಲ ಎಪ್ಪಿದು, ಅವ್ರಿಂದ ಓಟ್ ಅಷ್ಟದವು ಸಾವುಕಾರ. ನಾವು ಒಂದು ದನಿ ಮುಟ್ಟಲ್ಲ, ಅದ್ರಾಗ ನಿಮ್ಗೆ ಓಟ್ ಅಷ್ಟು ನಿಮ್ಮ ಸಾವುಕಾರಿಗೆ ಹಾಕ್ತೀನಿ ಅಂದಾರ. ನಾನೇನಾರು ಹಿಂಗೆ ಮಾಡಿ ಹುಂಚಿಗೆ ಮಂದ್ರ ತಗ ಮೇಲೆ ಓಣ್ಯನಾರು ಬರ್ತಾರ ನಿನ್ಗ ಗೊತ್ತಾರ, ಕೆಳಗಲ ಓಣ್ಯನಾರು ಬರ್ತಾರ ನಿನ್ಗ ಗೊತ್ತಾರ, ಎಡಕ್ಲಾರು ಬರ್ತಾರ ನಿನ್ಗ ಗೊತ್ತಾರ, ಬೆಲಕ್ಲಾರು ಬರ್ತಾರ ನಿನಗ ಹಾಕ್ತಾರಪ್ಪ. ಅದು ಎಲ್ಲರೂ ಗುದ್ದಿದ್ದು ನೋಡಿ ಸಾವುಕಾರ ಸಾವುಕಾರ, ಎಲ್ಲರೂ ಗುದ್ದಿದ್ದು ನೋಡಿ ನೋಡಿ ಅದು ನೀನು ಫೋಟೋ ಮುಂದೊಂದು ಇರ್ತಲ್ಲ, ಅದು ಬಟನ್ ಸೌದ್ ಬಿಟ್ಟಿರ್ಬೇಕು. ಅವ ಎಲೆಕ್ಷನ್ ಆಫೀಸರ್ ಬಟನ್ ಸೌದದ್ದು ನೋಡ ನಿಮ್ಗೂ ಪಟ್ಟಿ ಎಮ್ಮೆಲ್ಲೆ ಅದು ಹೋಗನ್ಬೇಕು. ಹಾಗ ಮಾಡ್ತೀನಿ ಅಪ್ಪ, ಚಿಂತೆ ಮಾಡಬೇಡ. ನಾನು ಅದೀನಿ ಎಮ್ಮೆಲ್ಲೆ ಫಿಕ್ಸ್. ಸ್ವಚ್ಛ ಬಿಡಪ್ಪ, ರೋಗ ಪಾಡಿ ಎಲ್ಲ ಅವನವ್ ನುಂಗಿ ನೀರು ಕುಡಿದು ಬಿಡ. ಆ ಕಂತ್ರಿ ನನ್ನ ಮಕ್ಕಳ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಳಬೇಡ. ನಮಗೆ ಹಿಡಿದಿರೋ ಮಬ್ಬನ್ನು ಬಾರಿಗೆ ಹೋಗಿ ಬಿಡಿಸಿಕೊಂಡು ಬರೋಣ ನಡೆ.